ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬ್ಯಾಂಕ್ನಲ್ಲಿ ಮಾಡಿದ್ದ ಸಾಲಕ್ಕೆ ಪೋಷಕರು ನೀಡುತ್ತಿದ್ದ ಟಾರ್ಚರ್, ಈ ಕಿರುಕುಳ ತಾಳಲಾರದೆ ಇದರಿಂದ ತಪ್ಪಿಸಿಕೊಳ್ಳೋದಕ್ಕೆ ಮಾಡಿದ ತ್ರಿವಳಿ ಕೊಲೆ. ಆ ತ್ರಿವಳಿ ಕೊಲೆ ಕೇಸ್ ತನಿಖೆ ನಡೆಸಿರೋ ಪೊಲೀಸರು ಸಾಕಷ್ಟು ಮಾಹಿತಿ ಕಲೆ ಹಾಕಿದ್ದಾರೆ. ವಿಚಾರಣೆ ವೇಳೆ ಆರೋಪಿಗಳು ಶವಗಳನ್ನ ದಫನ್ ಮಾಡಲು ಮಾಡಿದ್ದ ಪ್ಲಾನ್ ಕೇಳಿ ಪೊಲೀಸರೇ ಶಾಕ್ ಆಗಿದ್ದಾರೆ. ಒಂದು ಫ್ಲಾಟ್ನಲ್ಲಿ ಮರ್ಡರ್, ಮತ್ತೊಂದು ಫ್ಲಾಟ್ನಲ್ಲಿ ದಫಾನ್. ತನಿಖಾಧಿಕಾರಿಗಳನ್ನೇ ಬೆಚ್ಚಿ ಬೀಳಿಸಿದ ಕೊಲೆಗಡುಕರ ಪ್ಲಾನ್. ಬೀನ್ ಬ್ಯಾಗ್, ಎಕ್ಸಾಸ್ಟ್ ಫ್ಯಾನ್, ಟ್ರಾಲಿ, ಏನಿದು ಅಂತಕರ ಸೀಕ್ರೆಟ್? ಬೆಂಗಳೂರು ತ್ರಿಬಲ್ ಮರ್ಡರ್ ಕೇಸ್ನಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಿದೆ. ಜೂನ್ 23ರಂದು ಕೆಆರ್ಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯ ಸೀಗೆಹಳ್ಳಿಯಲ್ಲಿ ನಡೆದ ತ್ರಿಬಲ್ ಮರ್ಡರ್ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿತ್ತು. ಪ್ರಕರಣದಲ್ಲಿ ಬಂಧಿತರಾಗಿರುವ ಶ್ವೇತಾ ಮತ್ತು ಕೆನೆತ್ ವಿರುದ್ಧದ ತನಿಖೆಯನ್ನು ಪೊಲೀಸರು ಮತ್ತಷ್ಟು ತೀವ್ರಗೊಳಿಸಿದ್ದು, ಕ್ರೈಮ್ ಸೀನ್ ರೀಕ್ರಿಯೇಷನ್ ವೇಳೆ ಹಲವು ಮಹತ್ವದ ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ. ವಿಚಾರಣೆ ವೇಳೆ ಆರೋಪಿಗಳು ಕೃತ್ಯದ ಬಗ್ಗೆ ಮಾಹಿತಿ ನೀಡಿರುವುದಾಗಿ ಪೊಲೀಸ್ ಮೂಲಗಳು ಹೇಳುತ್ತಿವೆ. ಅದರಲ್ಲೂ ಮೃತದೇಹಗಳನ್ನು ನಾಶಪಡಿಸಲು ರೂಪಿಸಲಾಗಿತ್ತು ಎನ್ನಲಾದ ಪ್ಲಾನ್ ತನಿಖಾಧಿಕಾರಿಗಳನ್ನೇ ಬೆಚ್ಚಿ ಬೀಳಿಸಿದೆ. ಅಂದಹಾಗೆ ಆರೋಪಿಗಳಾದ ಶ್ವೇತಾ ಮತ್ತು ಕೆನೆತ್ ತ್ರಿಬಲ್ ಮರ್ಡರ್ಗೆ ಮುನ್ನ ದೊಡ್ಡನೆಕ್ಕುಂದಿಯ SR ಆರ್ಕೇಡ್ ಅಪಾರ್ಟ್ಮೆಂಟ್ನಲ್ಲಿ ವಾಸವಾಗಿದ್ದರು. ಶ್ವೇತಾಳ ತಾಯಿ ಮುತ್ತುಲಕ್ಷ್ಮಿಯನ್ನ ಕೊಲೆ ಮಾಡುವ ಉದ್ದೇಶದಿಂದಲೇ ಸೀಗೆಹಳ್ಳಿಯ ಸಾಯಿ ಗ್ರೀನ್ ಅಪಾರ್ಟ್ಮೆಂಟ್ಗೆ ಸ್ಥಳಾಂತರಗೊಂಡಿದ್ದರು ಎಂಬ ಅನುಮಾನವನ್ನು ಪೊಲೀಸರು ಪರಿಶೀಲಿಸುತ್ತಿದ್ದಾರೆ. ಸುಮಾರು 6 ತಿಂಗಳಿನಿಂದ ಸಂಚು ರೂಪಿಸಿ ಕೊಲೆ ಬಳಿಕ ಮೃತದೇಹವನ್ನ ಬೀನ್ ಬ್ಯಾಗ್ನಲ್ಲಿ ಹಾಕಿ ದೊಡ್ಡನೆಕ್ಕುಂದಿಯ ಫ್ಲಾಟ್ಗೆ ಸಾಗಿಸಿ ಟ್ರಾಲಿ ಮೇಲೆ ಇಟ್ಟು ಕಟ್ಟಿಗೆಯಿಂದ ಸುಟ್ಟು ಸಾಕ್ಷ್ಯ ನಾಶಪಡಿಸಲು ಯೋಜನೆ ರೂಪಿಸಲಾಗಿತ್ತು ಎಂದು ತನಿಖೆಯಲ್ಲಿ ತಿಳಿದು ಬಂದಿದೆ. ಹೊಗೆ ಹೊರಗೆ ಸುಲಭವಾಗಿ ಹೋಗಲೆಂದು 2 ಎಕ್ಸಾಸ್ಟ್ ಫ್ಯಾನ್ಗಳನ್ನ ಸಹ ಮುಂಚಿತವಾಗಿಯೇ ಖರೀದಿಸಲಾಗಿತ್ತು ಎನ್ನಲಾಗಿದೆ. ಆದರೆ ಆರೋಪಿಗಳು ರೂಪಿಸಿದ್ದರೆನ್ನಲಾದ ಪ್ಲಾನ್ ಅಂತಿಮವಾಗಿ ತಲೆಕೆಳಕಾಗಿತ್ತು. ಒಂದು ಕೊಲೆಗೆ ರೂಪಿಸಿದ್ದ ಸಂಚು 3 ಕೊಲೆಗಳಾಗಿ ಬದಲಾಗಿದ್ದು, ತಪ್ಪಿಸಿಕೊಂಡು ಹೋಗುವ ಮುನ್ನವೇ ಆರೋಪಿಗಳು ಪೊಲೀಸರ ಬಲೆಗೆ ಬಿದ್ದರು. ಸದ್ಯ ವಿಚಾರಣೆ ವೇಳೆ ಶ್ವೇತಾ ಮತ್ತು ಕೆನೆತ್ ಕೆಲ ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರ ನೀಡದೆ ಪರಸ್ಪರ ವಿರುದ್ಧ ಹೇಳಿಕೆಗಳನ್ನು ನೀಡುತ್ತಿರುವುದಾಗಿ ಪೊಲೀಸ್ ಮೂಲಗಳು ತಿಳಿಸಿವೆ. ಇದೇ ಕಾರಣದಿಂದ ಇಬ್ಬರಿಗೂ ನಾರ್ಕೋ ಅನಾಲಿಸಿಸ್ ಪರೀಕ್ಷೆ ನಡೆಸಲು ಪೊಲೀಸರು ಮುಂದಾಗಿದ್ದಾರೆ. ನ್ಯಾಯಾಲಯದ ಅನುಮತಿ ಪಡೆದಿರುವ ತನಿಖಾ ತಂಡ ಆರೋಪಿಗಳ ಸಮ್ಮತಿ ಪಡೆದು ಶೀಘ್ರದಲ್ಲೇ ನಾರ್ಕೋ ಪರೀಕ್ಷೆ ನಡೆಸುವ ಸಾಧ್ಯತೆ ಇದೆ. ಈ ಪರೀಕ್ಷೆಯಿಂದ ಪ್ರಕರಣದ ಇನ್ನಷ್ಟು ಸತ್ಯಾಂಶಗಳು ಬೆಳಕಿಗೆ ಬರುತ್ತವೆಯೇ ಎಂಬ ಕುತೂಹಲ ಮೂಡಿದೆ. SK ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.